ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳವನ್ನು ನೋಡುತ್ತೀರಲ್ಲ, ಹೇಗಿದೆ? ಏನಿದು ಬರೀ ಬೋರ್ಡ್ಗಳೇ ಇದೆ ಅನ್ನುತ್ತೀರಾ? ನಾನು ಹೇಳಿದೆನಲ್ಲ, ದೇವರ ತೋಟದಲ್ಲಿ ಈ ಒಂದು ಭಾಗ ಪ್ರಾರ್ಥನಾ ತೋಟ. ಗೆತ್ಸಮನೆ ತೋಟದಲ್ಲಿ ಯೇಸು ಹೋಗಿ ಹೇಗೆ ಪ್ರಾರ್ಥನೆ ಮಾಡಿದನೋ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ಸುಂದರವಾದ ನಿಶಬ್ದವಾದಂಥ ಒಂದು ಸ್ಥಳ. ಇಲ್ಲಿಗೆ ಬರುವಂಥ ಜನರು ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಒಳಗೊಂಡಂಥ ಬೋರ್ಡ್ಗಳನ್ನೇ ಇಲ್ಲಿ ಇಟ್ಟಿದ್ದೇವೆ. ಈ ಒಂದು ಭಾಗದಲ್ಲಿ ತಮಿಳುನಾಡಿನಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳು, ಅದರ ವಿವರಗಳು, ಪ್ರಾರ್ಥನಾ ಮನವಿಗಳು ಇಲ್ಲಿ ಇಡಲ್ಪಟ್ಟಿದೆ. ತಮಿಳು ಮತ್ತು ಆಂಗ್ಲ ಭಾಷೆಗಳಲ್ಲಿ ಅದನ್ನು ಬರೆದಿಟ್ಟಿದ್ದೇವೆ. ಯಾಕೆಂದರೆ ಅನೇಕ ರಾಜ್ಯದವರು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಬಂದು ನಿಂತು ಒಂದೊಂದು ಜಿಲ್ಲೆಗೋಸ್ಕರ ಕೆಲವು ನಿಮಿಷಗಳು ಪ್ರಾರ್ಥನೆ ಮಾಡಿ ಹೋಗುವರು. ನಂತರ ಮುಂದೆ ಹೋದರೆ ಇನ್ನೊಂದು ಜಿಲ್ಲೆ, ಆ ರೀತಿ ಒಂದೊಂದು ಜಿಲ್ಲೆಗಳ ವಿವರಗಳು. ಒಳಗೆ ಬಂದು ನೀವು ಪ್ರಾರ್ಥನೆ ಮಾಡಿದರೆ ಹಾಗೆ ಗಂಟೆ ಗಟ್ಟಲೆ ಪ್ರಾರ್ಥನೆ ಮಾಡುತ್ತಾ ಇರಬಹುದು. ಪ್ರಾರ್ಥಿಸುವಂತಹ ಒಂದು ವಾತಾವರಣವನ್ನು ಉಂಟು ಮಾಡುವಂತೆ ದೇವರು ಹೇಳಿಯೇ ನಾವಿದನ್ನು ಮಾಡಿದ್ದೇವೆ. ನೀವು ನಾಲ್ಮಾಡಿ ದೇವರ ಗೂಡಾರಕ್ಕೆ ಬಂದರೆ ಅಲ್ಲಿಂದ ಇಲ್ಲಿಗೆ ನಡೆದುಕೊಂಡೇ ಈ ಒಂದು ತೋಟಕ್ಕೆ ಬರಬಹುದು. ಇಲ್ಲಿ ಬಂದು ನೀವು ಚೆನ್ನಾಗಿ ಸುಂದರವಾಗಿ ಪ್ರಾರ್ಥಿಸಿ ಹೋಗಬಹುದು. ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡುವುದೇ ಇಲ್ಲ. ಸರಿ, ಈಗ ದೇವರು ಏನು ಹೇಳುತ್ತಾರೆ ಅಂದರೆ 2 ಥೆಸಲೋನಿಕದವರಿಗೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರೇನು ಹೇಳುತ್ತಾರೆ? ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಒಂದು ಆಶೀರ್ವಾದ. ಶಾಂತಿದಾಯಕನಾದ ಕರ್ತನು. ದೇವರು ಎಂಥವರಂತೆ? ಗಾಡ್ ಆಫ್ ಪೀಸ್, ಸಮಾಧಾನದ ಕರ್ತನು. ಯೇಸುವಿಗೆ ಒಂದು ಸುಂದರವಾದ ಹೆಸರು, ಪ್ರಿನ್ಸ್ ಆಫ್ ಪೀಸ್, ಸಮಾಧಾನ ಪ್ರಭು. ಸಮಾಧಾನದ ದೇವರು ಸಮಾಧಾನ ಪ್ರಭುವಾಗಿ ಈ ಲೋಕಕ್ಕೆ ಬಂದರು. ನಮಗೆ ಸುಕ್ಷೇಮವನ್ನುಂಟು ಮಾಡುವಂಥ ದಂಡನೆಯು ಯೇಸುವಿನ ಮೇಲೆ ಬಂದಿತು. ಆತನು ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು, ನಮ್ಮ ಕಷ್ಟ ವೇದನೆಗಳನ್ನೆಲ್ಲ ಹೊತ್ತುಕೊಂಡು ಸತ್ತು ಆತನು ಪುನರುತ್ಥಾನನಾದಾಗ ನಮಗೆ ಸಮಾಧಾನವನ್ನು ಉಂಟು ಮಾಡಿದನು. ಆ ಯೇಸು ಕ್ರಿಸ್ತನು ನಿಮಗೆ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ಶಾಂತಿಯನ್ನು ದಯಪಾಲಿಸುವನು. ಯಾವಾಗಲೂ ಸಮಾಧಾನ. ದೇವರು ಕೊಡುವಂಥ ಸಮಾಧಾನ ಒಂದು ನಿರ್ದಿಷ್ಟ ಸಮಯಕ್ಕೆ ಮಾತ್ರ ಅಲ್ಲ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಲೋಕ ಕೊಡುವ ಹಾಗೆ ನಾನು ನಿಮಗೆ ಕೊಡುವುದಿಲ್ಲ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಅಂದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಯಾವಾಗಲೂ ಒಂದು ಶಾಂತಿ ಇರುತ್ತದೆ. ನಮ್ಮ ಸುತ್ತಲೂ ಏನೇ ನಡೆದರೂ, ನಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು, ಕಷ್ಟಗಳು ಬಂದರೂ ಹೃದಯದ ಆಳದಲ್ಲಿ ಒಂದು ನೆಮ್ಮದಿ ಇರುತ್ತದೆ, ಆ ಒಂದು ಸಮಾಧಾನ. ನೀವು ಸಮುದ್ರ ತೀರಕ್ಕೆ ಹೋಗಿ ನೋಡುವುದಾದರೆ ಅಲ್ಲಿ ಅಲೆಗಳು ಎದ್ದು ಬರುತ್ತವೆ, ನೋಡಿದ್ದೀರಾ? ಒಂದು ನಿರ್ದಿಷ್ಟ ದೂರದಿಂದ ಹಾಗೆ ಬೆಳ್ಳಗೆ ಆ ನೀರು ಹಾಗೆ ಸುರುಳಿಯಾಗಿ ಬರುತ್ತದೆ. ಅದನ್ನು ನೋಡುವಾಗಲೇ ಭಯವಾಗುತ್ತದೆ. ಆ ಕಾಲು ನೆನೆಸುವವರೆಗೂ ಚೆನ್ನಾಗಿರುತ್ತೆ, ನಂತರ ಒಳಗೆ ಎಳೆಯುತ್ತದೆ ಎಂಬುದಾಗಿ ಓಡಿಬಿಡುತ್ತೇವೆ. ಅಂದರೆ ತೀರಕ್ಕೆ ಬರುವಂಥ ಆ ಅಲೆಗಳು ಇರುತ್ತವೆ, ಅದು ನಮ್ಮನ್ನು ಭಯಪಡಿಸುತ್ತದೆ. ಆದರೆ ನೀವು ಒಳಗೆ ಹೋದರೆ, ಸಮುದ್ರದ ಮಧ್ಯದಲ್ಲಿ ಹೋದರೆ, ಅಂದರೆ ಈ ಹಡಗಿನಲ್ಲಿ ಪ್ರಯಾಣ ಮಾಡಿದ್ದೀರಾ? ನಾನು ಆ ರೀತಿಗೆಲ್ಲ ಪ್ರಯಾಣ ಮಾಡಿದ್ದೇನೆ. ಬಹಳ ಆಶ್ಚರ್ಯ, ಸಮಾಧಾನವಾಗಿರುತ್ತದೆ, ಬಹಳ ಶಾಂತವಾಗಿರುತ್ತದೆ. ತೀರದಲ್ಲಿ ನೋಡಿದರೆ ಅಲೆಗಳೆಲ್ಲ ಬಂದು ಭಯಪಡಿಸುತ್ತದೆ, ಆದರೆ ಮಧ್ಯದಲ್ಲಿ ಶಾಂತವಾಗಿರುತ್ತದೆ. ಆ ಸಮುದ್ರದ ಒಳಗೆ ಹೋದರೆ ಇನ್ನೂ ಹೆಚ್ಚು ಶಾಂತವಾಗಿ, ಸ್ವಲ್ಪವೂ ಕದಲುವುದೇ ಇಲ್ಲ ಎಂಬುದಾಗಿ ಕೆಲವರು ಹೇಳುತ್ತಾರೆ. ಅದೇ ರೀತಿಯಾಗಿ ಯೇಸು ನಮ್ಮ ಹೃದಯದಲ್ಲಿ ಬಂದರೆ ಹೃದಯದ ಆಳದಲ್ಲಿ ಒಂದು ಮನಃಶಾಂತಿ, ಅದುವೇ ದೇವ ಸಮಾಧಾನ. ಅದು ಯಾವಾಗಲೂ ಇರುತ್ತದೆ, ಎಲ್ಲ ಸಮಯದಲ್ಲೂ ಇರುತ್ತದೆ. ಏನೇ ಬಂದರೂ ಆ ಸಮಾಧಾನವನ್ನು ಮಾತ್ರ ಕೆಡಿಸಲು ಆಗದು. ಹೊರಗೆ ಕೆಲವೊಂದು ತಳಮಳಗಳನ್ನುಂಟು ಮಾಡುವಂಥ ಕಾರ್ಯಗಳು ಬರಬಹುದು, ಭಯವನ್ನುಂಟು ಮಾಡುವುದು, ಸೋಲನ್ನುಂಟು ಮಾಡುವುದು, ಈ ರೀತಿ ಸಮಸ್ಯೆಗಳು ಬಂದು ಹೋಗುತ್ತವೆ. ಆದರೆ ಹೃದಯದ ಆಳದಲ್ಲಿ ನೋಡುವುದಾದರೆ ಒಂದು ಸಮಾಧಾನ, ಅದುವೇ ದೈವಿಕ ಶಾಂತಿ. ಅದುವೇ ಅನೇಕರಲ್ಲಿ ಇಲ್ಲ. ಒಳಗೆ ನೆಮ್ಮದಿಯಾಗಿ ಇರುವುದಕ್ಕಾಗದು, ನಿದ್ರಿಸುವುದಕ್ಕಾಗದು ಅನ್ನುತ್ತಾರಲ್ಲ, ಅದು ಮನಸ್ಸಿನ ಬಾಧೆ. ಆದರೆ ಸಮಾಧಾನ ಪ್ರಭು ಯೇಸು ನಮ್ಮ ಹೃದಯದಲ್ಲಿ ಬಂದರೆ ಹೃದಯದ ಆಳದಲ್ಲಿ ಒಂದು ಮನಃಶಾಂತಿ ಇರುತ್ತದೆ, ಅದುವೇ ದೈವಿಕ ಸಮಾಧಾನ. ದೇವರು ಹೇಳುತ್ತಾರೆ, ನಿನಗೆ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ಶಾಂತಿಯನ್ನು ದಯಪಾಲಿಸುವೆನೋ ಎಂಬುದಾಗಿ. ಈ ಶಾಂತಿ ನಿಮಗೆ ಇದೆಯಾ? ಹಾಗೆ ಕಣ್ಣುಗಳನ್ನು ಮುಚ್ಚಿ ಯೋಚಿಸಿ ನೋಡಿರಿ. ಹೃದಯದ ಆಳದಲ್ಲಿ ಒಂದು ಸಮಾಧಾನ, ಒಂದು ಮನಃಶಾಂತಿ ಇದೆಯಾ? ಯೋಚಿಸಿ ನೋಡಿರಿ. ಇಲ್ಲವಾ? ಹಾಗಾದರೆ ಸಮಾಧಾನ ಪ್ರಭುವಾಗಿರುವ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಿ. ಯೇಸುವೆ, ನೀವು ಬಂದು ನನ್ನ ಹೃದಯದಲ್ಲಿ ವಾಸ ಮಾಡಿದರೆ ಅಂಥ ಸಮಾಧಾನ ನೆಲೆಯಾಗಿರುವುದು.
ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ಅಂಥ ಶಾಂತಿಯನ್ನು ನನಗೆ ದಯಪಾಲಿಸುತ್ತೇನೆಂಬುದಾಗಿ ನೀವು ಮಾತು ಕೊಟ್ಟಿದ್ದೀರಿ. ಇಂದು ಆ ಸಮಾಧಾನವನ್ನು ಹೊಂದಿಕೊಳ್ಳಿರಿ. ಹಾಗೆ ನಿಮ್ಮ ಆತ್ಮ ಗೊಂದಲದಲ್ಲಿ ಇದೆ, ಹಾಗೆ ಭಯಪಡಿಸಿ ಅಲೆಗಳ ಹಾಗೆ ಸಮಸ್ಯೆಗಳು ಬರುತ್ತಲೇ ಇದೆ, ಸಮಾಧಾನ ಇಲ್ಲದೆ ತವಕಿಸುತ್ತೀರಲ್ಲ, ಈಗ ಆ ಸಮಾಧಾನವನ್ನು ದೇವರು ನಿಮಗೆ ಅನುಗ್ರಹಿಸುವರು. ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ, ಯೇಸುವೆ, ನೀವು ನನಗೆ ಸಮಾಧಾನವನ್ನು ಅನುಗ್ರಹಿಸಲು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದೀರಿ. ನೀವು ನನ್ನ ಸಮಾಧಾನ ಪ್ರಭು. ನನ್ನ ಹೃದಯದಲ್ಲಿ ಆ ಒಂದು ಮನಃಶಾಂತಿ, ಆ ನಿಜವಾದ ಸಮಾಧಾನವನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.